ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರೆಸ್ ಮೀಟ್. ಇವರ ಅಪ್ಪನನ್ನು ಒತ್ತಾಯ ಮಾಡುದಾ? ಸರ್ಕಾರ ಯಾರದು ಇವರ ಕೈಯಲ್ಲಿಲ್ಲವ ಸರ್ಕಾರ? ಇವರು ಯಾರನ್ನು ಪ್ರಶ್ನೆ ಮಾಡುದು? ಇದೆಲ್ಲ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಈ ಕಾಂಗ್ರೆಸ್ನವರು ಮಾಡ್ತಾ ಇರುವುದು. ಇವರ ಸರ್ಕಾರ ಇದೆ, ಗೃಹ ಸಚಿವ ಎಲ್ಲ ಅಧಿಕಾರ ಇವರ ಕೈಯಲ್ಲಿದೆ, ಪೊಲೀಸ್ ಇಲಾಖೆ ಇವರ ಕೈಯಲ್ಲಿದೆ. ಅವನನ್ನು ಬಂಧಿಸಲಿಕ್ಕೆ ಇವರು ಯಾರ ಹತ್ರ ಒತ್ತಾಯ ಮಾಡುದು? ಎಲ್ಲ ಕಪಟ ನಾಟಕ. ಇವರು ಎಲ್ಲ ಕೋಮುವಾದಿಗಳು. ಕಾಂಗ್ರೆಸ್ ಇವರಕ್ಕಿಂತ ಬಿಜೆಪಿ ಅವರು ಉತ್ತಮ ಅಂತ ಕಾಣ್ತದೆ. ಕಾಂಗ್ರೆಸ್ನವರು ನಮ್ಮನ್ನು ನೋಡ್ತೇವೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ಇವರು ಒಳಗಿಂದ ಒಳಗೆ ಚೂರಿ ಹಾಕುದು. ಬಿಜೆಪಿ ಅವರು ಓಪನ್ ಅಲ್ಲಿ ಚೂರಿ ಹಾಕುದಲ್ಲ, ಚೂರಿ ಹಾಕುದನ್ನು ತಡಿಲಿಕ್ಕೆ ನಾವು ಬೇಕಾದ ವ್ಯವಸ್ಥೆ ಮಾಡ್ತೇವೆ. ಇವರನ್ನು ನಂಬಬೇಡಿ ಕಾಂಗ್ರೆಸ್ನವರು ನಿಜವಾದ ಕೋಮುವಾದಿಗಳು. ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಈ ದೇಶದ ಅತಿ ದೊಡ್ಡ ಕೋಮುವಾದಿ ಆಗ್ತಾರೆ. ಯಾಕೆಂದ್ರೆ ಇವರು ಹಿಜಾಬನ್ನು ಎಲ್ದು ತಂದಿದೆ. ಯಾಕೆ ಹಿಜಾಬ್ನ ವಿಚಾರ ಯಾರಿಗೆ ಗೊತ್ತಿಲ್ಲ ಇತ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ನಾವು ನೋಡ್ತಿದ್ದೆ. ಇವರು ಯಾಕೆ ಅದನ್ನ ಎಲ್ದು ತಂದು ಈ ಸಮುದಾಯನ ಇಷ್ಟು ಕೀಳಾಗಿ ನೋಡೋದು? ಈ ಸರ್ಕಾರ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೇಳ್ಬೇಕು ಮುಸ್ಲಿಂ ಸಮುದಾಯ. ಈಗ ಸಿದ್ದರಾಮಯ್ಯನವರೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದು. ಇವರು 10,000 ಕೋಟಿ ಅಂತೇಳಿ ಘೋಷಣೆ ಮಾಡ್ತಾ ಇರಲ್ಲ. 10,000 ಕೋಟಿ ಕೊಡ್ಲಿಕ್ಕೆ ಇವರ ಅಪ್ಪನ ಕೈಯಿಂದ ಕೊಡುತ್ತಾ? ನಾವು ತೆರಿಗೆ ಕಟ್ಟುದಿಲ್ಲ ಮುಸಲ್ಮಾನರು, ಬೇರೆ ಕಮ್ಯುನಿಟಿಗೆ ಕೊಡುವಾಗ ಯಾಕೆ ಇವರು ಘೋಷಣೆ ಮಾಡಿ ಕೊಡುವುದಿಲ್ಲ? ಇದೆಲ್ಲ ಮುಸಲ್ಮಾನರಿಗೆ ಒಂದು ಕಣ್ಣು ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇವರನ್ನು ನಂಬಬೇಡಿ. ಇವರು ನಿಜವಾದ ಕೋಮುವಾದಿಗಳು ಈ ಕಾಂಗ್ರೆಸ್ನವರು. ಮುಸ್ಲಿಂ ಸಮುದಾಯ ಇರ್ತಿಲ್ಲದ್ರೆ ಸಿದ್ದರಾಮಯ್ಯನವರು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಆಗ್ಲಿಕ್ಕಿಲ್ಲ ಇತ್ತು. ಈ ಮುಸ್ಲಿಂ ಸಮುದಾಯದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಉಪಮುಖ್ಯಮಂತ್ರಿ ಆದ್ರು, ವಿರೋಧ ಪಕ್ಷ ನಾಯಕರಾದ್ರು. ಆದರೆ ಇದೇ ಸಮುದಾಯಕ್ಕೆ ಈ ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಹಿರಂಗ ಸ್ಟೇಜಲ್ಲಿ ಹೇಳ್ತಾರೆ 10,000 ಕೋಟಿ ಅಂತೇಳಿ. ಇವರ ಅಪ್ಪನ ಕೈಯಿಂದ ಕೊಡುದು 10,000 ಕೋಟಿ. ನಾವು ಮುಸಲ್ಮಾನರು ಕೂಡ ಈ ದೇಶದಲ್ಲಿ, ರಾಜ್ಯದಲ್ಲಿ ತೆರಿಗೆ ಕಟ್ತೇವೆ. ಯಾಕೆ ಬೇರೆ ಸಮುದಾಯಕ್ಕೆ ಇವರು ಘೋಷಣೆ ಮಾಡೋದಿಲ್ಲ? ಚಪ್ಪಲಲ್ಲಿ ಹೊಡಿತಾರೆ ಬೇರೆ ಸಮುದಾಯದವರು ಇವರಿಗೆ ಘೋಷಣೆ ಮಾಡಿದ್ರೆ. ಮುಸಲ್ಮಾನರಿಗೆ 10,000 ಕೋಟಿ, ಅದರಲ್ಲಿ ಎಷ್ಟು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಸಾವಿರ ಕೋಟಿ ಅದು ಕಾರ್ಯರೂಪಕ್ಕೆ ಬಂದಿದೆ, ಯಾರಿಗೆ ತಲುಪಿದೆ, ಅದು ಇದುವರೆಗೆ ಯಾರಿಗೆ ಲೆಕ್ಕ ಕೊಡುವುದಿಲ್ಲ. ಈ ಸಿದ್ದರಾಮಯ್ಯನವರೇ ನಿಜವಾದ ಕೋಮುವಾದಿ ಅಂತ ಕಾಣ್ತದೆ. ಜಾತ್ಯತೀತ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಮಾತ್ರ, ಮೈಕ್ ಹಿಡಿದು ಮಾತನಾಡಿದ್ರೆ ಜಾತ್ಯತೀತ ಆಗುದಿಲ್ಲ. ಇವರಿಗೆ ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಯಾರು ಹೇಳಿದ್ರು? ಯಾವ ಸಮುದಾಯ ಹೇಳಿತ್ತು ಟಿಪ್ಪು ಜಯಂತಿ ಮಾಡ್ಲಿಕ್ಕೆ? ಮುಸಲ್ಮಾನರನ್ನೇ ಬೀದಿಗೆ ಮುಸಲ್ಮಾನ ಹೆಸರಲ್ಲಿ ಮುಸಲ್ಮಾನರಿಗೆ ವಂಚನೆ ಮಾಡಿದ್ದು ಏಕೈಕ ರಾಜಕಾರಣಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಇದೇ ಕುಮಾರಸ್ವಾಮಿಗೆ ಗೊತ್ತಾಗ್ತದೆ. ಈಗ ಬೊಗಲ ನಾಯಿ ಕಚ್ಚುದಿಲ್ಲ ಅಂತ ಹೇಳ್ತದಲ್ಲ, ಈ ಮೈಕ್ ಹಿಡಿದು ಮಾತನಾಡಿದ ಕೂಡಲೇ ನಮ್ಮ ಸಮುದಾಯದ ಪರ ಅಂತ ಹೇಳ್ಬೇಡಿ. ಇವರು ದೊಡ್ಡ ಕೋಮುವಾದಿ. ನೋಡುವಾಗ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ, ಮೊನ್ನೆ ಸಮ್ಮಿಶ್ರ ಸರ್ಕಾರ ಹೋಗ್ಲಿಕ್ಕೆ ಮೂಲ ಕಾರಣನೇ ಸಿದ್ದರಾಮಯ್ಯನ ಬೆಂಬಲಿಗರು ಹೋಗಿದ್ದು. ನೀವು ಯಾವತ್ತು ಮುಸಲ್ಮಾನ ಸಿದ್ದರಾಮಯ್ಯನ ಇನ್ನು ಮುಂದಕ್ಕೆ ಬೆಂಬಲಿಸುವುದಿಲ್ಲ ಅಂತೇಳಿ ಬಹಿರಂಗ ನೀವು ಪ್ರಮಾಣ ಮಾಡ್ತೀರಿ, ಅಷ್ಟು ಆಗ ನಮ್ಗೆ ನೆಮ್ಮದಿಯಲ್ಲಿ ಇರ್ಬೋದು. ಈ ಸಿದ್ದರಾಮಯ್ಯನ ಹಿಂದೆ ಹೋದ್ರಲ್ಲ, ಸಿದ್ದರಾಮಯ್ಯ ಹಿಂದೆಯಲ್ಲಿ ನಮ್ಮ ಸಮುದಾಯ ಇಲ್ಲಿ ಬಲಿಪಶು ಆಗ್ತಾ ಉಂಟು. ಯಾವರೊಬ್ಬ ಶಾಸಕ ಸಿದ್ದರಾಮಯ್ಯ ಹೇಳಿಕೆ ಬೆಂಬಲಿಸುವುದೂ ಇಲ್ಲ. ಇಲ್ಲಿ ಸಿದ್ದರಾಮಯ್ಯರನ್ನು ನಂಬಿ, ಸಿದ್ದರಾಮಯ್ಯನವರು ನಾಡ್ದು ಮುಖ್ಯಮಂತ್ರಿ ಸ್ಥಾನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟು ಕೊಡ್ಬೇಕಂತ ಹೇಳಿದ್ರೆ ಇವರು ಪಕ್ಷದಿಂದ 50 ಶಾಸಕರನ್ನು ಬಿಜೆಪಿ ಕಳಿಸುವವರು ಅಂತ ವ್ಯಕ್ತಿ ಇವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ನಾವು ಸೋತಿದ್ದೇವೆ. ಈ ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡಿ ಇವರಿಗೆ ಕಾಂಗ್ರೆಸ್ಗೆ ಬರ್ಲಿಕ್ಕೆ ಬಿಟ್ಟಿದೆ ತಪ್ಪು. ಅವತ್ತು ಜನಾರ್ದನ ಪೂಜಾರಿ ಹೇಳಿದ್ರು ಕಾಂಗ್ರೆಸ್ಗೆ ಸಣಿ ಅಂತೇಳಿ. ಆ ಹೇಳಿದಕ್ಕೆ ಜನಾರ್ದನ ಪೂಜಾರಿ ವಿರುದ್ಧ ನಾವು ಮಾತನಾಡಿದ್ದು. ನೋಡುವಾಗ ಇವರು ಇಡೀ ದೇಶಕ್ಕೆ ಚರಿತ್ರೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕೆ ಶನಿಯವರು ಸಿದ್ದರಾಮಯ್ಯನವರು.